ಹಾಯ್ ಹಲೋ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಕೂಡ ಗಣಿ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋ ಟಾಪಿಕ್ ಈಗಾಗಲೇ ಎಲ್ಲರೂ ಕೂಡ ಗೊತ್ತಾಗಿರ್ತದ, ತಮ್ಮನೇ ನೋಡಿರ್ತೀರ. ಅಬೌಟ್ ಯುವರ್ KNC ರಿಜಿಸ್ಟ್ರೇಷನ್ ಈಗಾಗಲೇ ನಾನು ಲೈವ್ ಡೆಮೋ ಕೂಡ ಮಾಡಿದ್ದೀನಿ, ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಆ ವಿಡಿಯೋನು ಕೂಡ ಮಾಡಿದ್ದೆ. ಸೊ ನೋಡಿರ್ತೀರ, ಬಟ್ ಆದ್ರೂ ಕೂಡ ಈಗ ಬಹಳ ದಿನ ಇತ್ತು ಅದ್ರ ಬಗ್ಗೆ. ಸೊ ಒಂದು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡ್ಕೊಂಡ್ ಬಂದಿರ್ತಾರ, ನಮ್ದು ಕೂಡ ರಿಜಿಸ್ಟ್ರೇಷನ್ ಆಗಿರೋ ಸರ್ಟಿಫಿಕೇಟ್ ತೋರಿಸಿದ್ದೆ. ಸೊ ಅದ್ರ ತಕ್ಕನಾಗಿ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ KNC ಅಪ್ಲೈ ಮಾಡುವಾಗ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸ್ ಈಗ ಮತ್ತೆ ಹೇಳ್ತೀನಿ. ಸೊ ಈ ಒಂದು KNC ಅಪ್ಲೈ ಮಾಡುವಾಗ ಮೇನ್ ಥಿಂಗ್ಸ್ ಆಗಿ 2 ಆಪ್ಸ್ ಗಳು ಬರ್ತವೆ. ಒಂದು ಡಿಜಿಲಾಕರ್ ಆಯ್ತಾ. ಡಿಜಿಲಾಕರ್ ಒಳಗೆ ಮೇನ್ ಏನು ಇರಲ್ಲ, 4 ಡಾಕ್ಯುಮೆಂಟ್ಸ್ ಡೌನ್ ಮಾಡಬೇಕು. ಒಂದು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಅಂಡ್ ಪಾನ್ ಕಾರ್ಡ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು SSLC ಮಾರ್ಕ್ಸ್ ಕಾರ್ಡ್ ಅಂಡ್ PUC ಮಾರ್ಕ್ಸ್ ಕಾರ್ಡ್. 4 ಡೌನ್ಲೋಡ್ ಆಗಿಬಿಟ್ರೆ ಆ ಒಂದು ಆ್ಯಪ್ ಇದು ಕೆಲಸ ಮುಗಿತ್ತು. ಓಕೆ, ಡೌನ್ಲೋಡ್ ಮಾಡಿದ ತಕ್ಷಣ ಮತ್ತೇನ್ ಮಾಡಬೇಡ್ರಿ, ಆಧಾರ್ ಕಾರ್ಡ್ ಅಂಡ್ SSLC ಮಾರ್ಕ್ಸ್ ಕಾರ್ಡ್ ನ ಒನ್ ಟೈಮ್ ರಿಫ್ರೆಶ್ ಅಂತ ಇರ್ತದ. ಅಂದ್ರೆ ಡಾಕ್ಯುಮೆಂಟ್ಸ್ ಮುಂದ್ಗಡೆ ಅಂದ್ರೆ CL ಅಂತ ಕೊಟ್ಟಾಗೆ 4 ಡಾಕ್ಯುಮೆಂಟ್ಸ್ ಬರ್ತಾವ. ಆ ಒಂದು ಡಾಕ್ಯುಮೆಂಟ್ಸ್ ಮುಂದ್ಗಡೆ 3 ಡಾಟ್ಸ್ ಇರುತ್ತೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಫ್ರೆಶ್ ಅಂತ ಇರ್ತದ. 1-2 ಟೈಮ್ ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಮುಂದೆ ಓಕೆ ಅಂದ್ರೆ KNC ಆಪ್ ಒಳಗೆ ಬಂದಾಗ ಲಿಂಕ್ ಆಗುತ್ತೆ. ಓಕೆ, ಲಿಂಕ್ ಆದಾಗ ಈಸಿಯಾಗಿ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ. ಓಕೆ, ಡೌನ್ಲೋಡ್ ಮಾಡ್ಕೊಂತಾರ. ಅಂಡ್ ಅದಾದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು KNC ಆಪ್. ಓಕೆ, KNC ಆಪ್ ಒಳಗಡೆ ಮೇನ್ ಬಂದ್ಬಿಟ್ಟು ಮೊದಲು ರಿಜಿಸ್ಟರ್ ಆಗಬೇಕು. ಅಂದ್ರೆ ನಿಮ್ ನೇಮ್ ಹಾಕೊಂತೀರ ಅಂಡ್ ನಿಮ್ಮ ಫೋನ್ ನಂಬರ್ ಹಾಕೋದಾಯ್ತು, ಅದನ್ನ ಕೂಡ OTP ಹಾಕೊಂಡು ಪಿನ್ ಮಾಡ್ಕೊಂತೀರ. ಅಂದ್ರೆ ಪಿನ್ ಅಂದ್ರೆ 6 ನಂಬರ್ ಅಥವಾ ನಿಮ್ಗೆ ಇಷ್ಟ ಬಂದಿರತಕ್ಕಂಥ 6 ನಂಬರ್ ಹಾಕೊಂತೀರ. ರಿಜಿಸ್ಟರ್ ಅಂದ್ರೆ ಫಸ್ಟ್ ಗೆ ಅದೇನಪ್ಪ ರಿಜಿಸ್ಟ್ರೇಷನ್ ಎಲ್ಲ ರಿಜಿಸ್ಟರ್ ಆಗಿದ್ಮೇಲೆ ಲಾಗಿನ್ ಆಗ್ಬೇಕು. ಲಾಗಿನ್ ಕೂಡ ಆಗ್ತಾರ. ಅಲ್ಲಿ ಮೇನ್ಲಿ 7 ಸ್ಟೆಪ್ ಬರ್ತವೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು KNC ಒಳಗಡೆ ಏನಿದೆ ಅಂತಂದ್ರೆ ಆ ಒಂದು ಆಪ್ KYC ಇದೆ. ಓಕೆ, ಆಧಾರ್ ಕಾರ್ಡ್ ಅಂಡ್ OTP ಹಾಕ್ಬಿಟ್ರೆ ಮುಗೀತು, ಒಂದೇ ಸ್ಟೆಪ್ ಮುಗಿಯುತ್ತೆ. ಸೆಕೆಂಡ್ ಸ್ಟೆಪ್ ಕೂಡ KYC ಇದೆ, ಅದು ಕೂಡ ಆಧಾರ್ KYC ಬಟ್ ಏನಪ್ಪಾ ಅಂತಂದ್ರೆ ಅದು ಡಿಜಿಲಾಕರ್ ಆಗಿರ್ತದೆ. ಅಂದ್ರೆ ಈಗ ಡಿಜಿಲಾಕರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಡೌನ್ ಮಾಡ್ಕೊಂಡಿದ್ರು ಅವನ್ನ ಲಿಂಕ್ ಮಾಡಬೇಕು. ಅಂಡ್ ನಿಮ್ಗೆ ನಾಳೆನೂ ಸಹಿತ ಅಂತಂದ್ರೆ ನಿಮ್ಗೆ ಸಾಫ್ಟ್ ಕಾಪಿ ಏನ್ ಬರ್ತದೆ ನಿಮ್ದು KNC ಆ ಒಂದು ಸರ್ಟಿಫಿಕೇಟ್ ಕೂಡ ಡಿಜಿಲಾಕರ್ ಇಶ್ಯೂ ಆಗುತ್ತೆ. ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು OTP ಹಾಕಿ ಅದಾದ್ಮೇಲೆ ಲಿಂಕ್ ಕೇಳ್ತದೆ. ಡಾಕ್ಯುಮೆಂಟ್ಸ್ ಗಳು ಲಿಸ್ಟ್ 13 ಎಷ್ಟೋ ಬರ್ತದೆ, ಹಾಲು ಕೊಡ್ಬೋದು. ಇಲ್ಲ ಅಂತಂದ್ರೆ ಹೇಳ್ದಂಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಅಂಡ್ ಪಾನ್ ಕಾರ್ಡ್, ಇವು 4 ಡಾಕ್ಯುಮೆಂಟ್ಸ್ ಏನ್ ಮಾಡ್ರಿ ಅಲೋ ಕೊಡ್ರಿ. ಅಲೋ ಕೊಟ್ರೆ 2ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಗ್ತದ. ಸೊ ನಿಮ್ಗೆ ಜಸ್ಟ್ ಒಂದು ಸಜೆಷನ್ ಮಾಡ್ತೀನಿ, ಒಂದು 3 to 4 ಡೇಸ್ ಒನ್ ಟೈಮ್ ನೋಡ್ಕೊರಿ ಅಂತಂದ್ರೆ ಈ ಫಸ್ಟ್ ಸ್ಟೆಪ್ ನ ಅಂಡ್ ಸೆಕೆಂಡ್ ಸ್ಟೆಪ್ ನ KYC ಮಾಡ್ರಿ. ಅಂದ್ರೆ ನಿಮ್ಗೆ ಬರೋಕೆ ಅಂದ್ರೆ ಅರೌಂಡ್ ಒಂದು 20 to 30 ಡೇಸ್ ಟೈಮ್ ತಗೊಳುತ್ತೆ KNC ಸರ್ಟಿಫಿಕೇಟ್ ಬರ್ಲಿಕ್ಕೆ. ಸೊ ಹಂಗಾಗಿ ಏನ್ ಮಾಡ್ರಿ, ಒಂದು 4 ಡೇಸ್ಗೊಮ್ಮೆ ಜಸ್ಟ್ ಏನಿಲ್ಲ ಬಂದ್ಬೇಕು, ಒಂದು KYC ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು, OTP ಹಾಕ್ಬೇಕು, ಇಷ್ಟೇ ಮಾಡ್ತಾ ಇರಿ ಅಂತ ಹೇಳ್ತೇನೆ. ಅಂದ್ರೆ ಈಸಿ ಆಗುತ್ತೆ. ಅಂದ್ರೆ ಏನಾದ್ರು ಮಿಸ್ಸಿಂಗ್ ಆಗಿದ್ರು ಕೂಡ ಕೆಲವೊಂದು ಟೈಮ್ ಫೋಟೋ ಮಿಸ್ಸಿಂಗ್ ಅಂತ ಆಗಿರ್ತದೆ, ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಿರ್ಬೋದು, ಡೇಟ್ ಆಫ್ ಬರ್ತ್ ಏನೋ ಒಂದು KNC ಅವ್ರಿಗೆ ಸಿಕ್ಕಿರಲ್ಲ. ಓಕೆ, ಯಾಕಂದ್ರೆ ಪದೇ ಲಾಗಿನ್ ಆಗಿರ್ತಾರೆ, ಮಿಸ್ ಆಗಿರ್ತದೆ. ಸೊ ಒನ್ ಟೈಮ್ 3 to 4 ಡೇಸ್ ಒನ್ ಟೈಮು ಲಾಗಿನ್ ಆಗಿಬಿಟ್ಟು KYC ಮಾಡ್ರಿ. 2 ಸ್ಟೆಪ್ ಮುಗಿತದ. ಥರ್ಡ್ ಸ್ಟೆಪ್. ಓಕೆ, ಥರ್ಡ್ ಸ್ಟೆಪ್ ಬಂದಾಗ ನಿಮ್ಗೆ ಪರ್ಸನಲ್ ಇನ್ಫಾರ್ಮೇಶನ್. ಇಲ್ಲಿ ನಿಮ್ಗೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಎರಡು ಕೂಡ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಯ್ತಂದ್ರೆ ಆಸ್ ಪರ್ ಆಧಾರ್ ನೇಮ್ ಅಂಡ್ ಮಾರ್ಕ್ಸ್ ಕಾರ್ಡ್ ನೇಮ್ ಅಂಡ್ ಆಸ್ ಪರ್ ಆಧಾರ್ ಡೇಟ್ ಆಫ್ ಬರ್ತ್ ಅಂಡ್ SSLC ಮಾರ್ಕ್ಸ್ ಕಾರ್ಡ್ ಏನ್ ಡೇಟ್ ಆಫ್ ಬರ್ತ್ ಇದೆ ಸೇಮ್ ಇತ್ತಂದ್ರೆ ಅದನ್ನು ಕೂಡ ಈಸಿಯಾಗಿ ಪರ್ಸನಲ್ ಇನ್ಫಾರ್ಮೇಶನ್, ನಿಮ್ ನೇಮು ಅಂಡ್ ನಿಮ್ಗೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತಗೊಂಡಿರ್ತದ. ನಿಮ್ ಪೇರೆಂಟ್ ನೇಮ್ ಒಂದು ಸಪರೇಟ್ ಕೇಳ್ತದ, ಫೋನ್ ನಂಬರ್, ಇಮೇಲ್ ಕೇಳ್ತದೆ. ಅಷ್ಟು ಮಾಡ್ರೆ ಸಬ್ಮಿಟ್ ಕೊಡ್ಕೊಂತಾರೆ, ಬಹಳ ಏನಿಲ್ಲ. ಫೋರ್ತ್ ಸ್ಟೆಪ್ ನೋಡ್ರಿ, ನಿಮ್ಗೆ ಗೊತ್ತಿರುವ ಹಾಗೆ ಮೇನ್ ನಿಮ್ಗೆ ಪೋಸ್ಟ್ ಅಡ್ರೆಸ್ ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಒರಿಜಿನಲ್ ಡಾಕ್ಯುಮೆಂಟ್ ಈ ಒಂದು ಪೋಸ್ಟ್ ಆಫೀಸ್ಗೆ ಹೋಗುತ್ತೆ. ಸೊ ಹಂಗಾಗಿ ನಿಮ್ಗೆ ಪೋಸ್ಟಲ್ ಕೋಡ್ ಕರೆಕ್ಟ್ ಆಗಿ 5832 ಈ ತರ ಇರ್ತದೆ ನೋಡಿ, ಆ ರೇಂಜ್ ಕರೆಕ್ಟ್ ಇದೆಯಾ, ಅವು ಕರೆಕ್ಟ್ ಇಟ್ಬಿಟ್ರೆ ಆಟೋಮೆಟಿಕ್ ನಿಮ್ಗೆ ಅಡ್ರೆಸ್ ಕರೆಕ್ಟ್ ಇರ್ತದ. ನೀವು ರೂರಲ್ ಅರ್ಬನ್ ಇರ್ತದ, ನೀವು ರೂರಲ್ ಇದ್ರೆ ರೂರಲ್ ಕೊಡ್ರಿ, ಅರ್ಬನ್ ಇದ್ರೆ ಅರ್ಬನ್ ಕೊಡ್ರಿ. ಅಂಡ್ ನಿಮ್ ಸ್ಟೇಟ್ ಕೇಳ್ತದ ಅಂಡ್ ನಿಮ್ ಡಿಸ್ಟಿಕ್ ಕೇಳ್ತದೆ ಅಂಡ್ ಹೇಳೋದ್ ಕೆಳಗಡೆ ಪೋಸ್ಟಲ್ ಅಡ್ರೆಸ್ ಇರ್ತದ ಅಂಡ್ ಟಿಕ್ ಅಂತ ಇರ್ತದ. ಟಿಕ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಮೇಲ್ಗಡೆ ಇರೋದೇ ಡೀಟೇಲ್ಸ್ ಬರ್ತದ. 7 ಸಬ್ಮಿಟ್ ಕೊಟ್ರೆ 4 ಸ್ಟೆಪ್ ಮುಗಿತದ. ಥರ್ಡ್ ಫೋರ್ತ್ ಏನಿಲ್ಲ, ಅಂದ್ರೆ ಅಪ್ ಟು 4 ಕೂಡ ಏನಿಲ್ಲ. ಓಕೆ, ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಎಜುಕೇಶನ್ ಇನ್ಫಾರ್ಮೇಶನ್. ಇಲ್ಲಿ ರಾಂಗ್ ಮಾಡ್ತಾರ, ಬಹಳ ಸ್ಟೂಡೆಂಟ್ ನೋಡ್ತೀನಿ ನಾನು ರಾಂಗ್ ಮಾಡ್ತಾರ. ಎಜುಕೇಶನ್ ಇನ್ಫಾರ್ಮೇಶನ್ ಹಾಕುವಾಗ ನೋಡಿ, ಫಸ್ಟ್ ನಿಂತಂತೂ ನಿಮ್ BS ನರ್ಸಿಂಗ್ ಇದ್ರೆ BS ನರ್ಸಿಂಗ್ ಕ್ಲಿಕ್ ಮಾಡ್ಕೊಂಡಿರ್ತಾರ. ಸೆಕೆಂಡ್ ಸ್ಟೆಪ್ ಒಳಗೆ MS ನರ್ಸಿಂಗ್ ಇದ್ದವ್ರಿಗೆ ಮಾತ್ರ ಸಬ್ಜೆಕ್ಟ್ ಚೂಸ್ ಮಾಡ್ಕೊರಿ. ಈ ಜಸ್ಟ್ BSc ಮುಗಿಸೋದಿತ್ತಂದ್ರೆ ನೀವು ಯಾವ್ದು ಕೂಡ ಸಬ್ಜೆಕ್ಟ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಬಿಡ್ರಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಕೋರ್ಸು, ಸ್ಟಾರ್ಟಿಂಗ್ ಡೇಟ್ ಎಂಡಿಂಗ್ ಡೇಟ್ ಅಂತ ಇರ್ತದ. ನೀವು ಏನೇ ಹಾಕಿದ್ರು, ಫಾರ್ ಎಕ್ಸಾಂಪಲ್ 2022 ಮಾರ್ಚ್ 2026 ಮಾರ್ಚ್ ಅಂತ ಸ್ಟಾರ್ಟಿಂಗ್ ಎಂಡಿಂಗ್ ಹಾಕಿದ್ರು ಸಹಿತ ಆಟೋಮೆಟಿಕ್ ಅದು ಎಂಡಿಂಗ್ ಅಂದ್ರೆ ಕೋರ್ಸ್ ಕಂಪ್ಲೀಷನ್ ಡಿಸೆಂಬರ್ 2025 ಅಂತಾನೆ ತಗೋತದ. ಓಕೆ, ಅಷ್ಟು ಹಾಕಿದ್ಮೇಲೆ ಹಂಗೆ ಬಿಡಂಗಿಲ್ಲ. ಗೆಟ್ PDS ಅಂತ ರೆಡ್ ಮಾರ್ಕ್ ಮೇಲೆ ಮೇಲ್ಗಡೆ ಬಂದಿರ್ತದ.
ನಿಮ್ಗೆ ಗೊತ್ತಿರ್ತಬೇಕು ಆ್ಯಪ್ ಒಳಗೆ ಹೋಗಿ ನೋಡ್ಕೊರಿ. ಗೆಟ್ ಪಿ ಡಿ ಸಿ ಏನಿದೆ ಅದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು RGS ಅಂತ ಇರ್ತದ ಕ್ಲಿಕ್ ಮಾಡ್ಕೊಂಡು ಅದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಅಂದ್ರೆ 21S ತರದ 21N ಅಥವಾ 21C ಅಂತ ಹೊಡೆದ್ಬಿಟ್ಟು ನಿಮ್ ನಂಬರ್ ಇರ್ತದೆ ನೋಡಿ, ಆ ನಂಬರ್ ಹಾಕೊಂಡ್ರೆ ನಿಮ್ಮ ಒಂದು PDC ಅಲ್ಲಿ ವ್ಯೂ ಆಗ್ಬೇಕು. ಆ PDC ವ್ಯೂ ಆಯ್ತು ಅಂತಂದ್ರೆ ಎಜುಕೇಶನ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಹಾಕೊಂಡಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಬಂದ್ಬಿಟ್ಟು ಪೇಮೆಂಟ್ ಒಳಗೂ ಕೂಡ ನಿಮ್ಗೆ ಮೇಕ್ ಪೇಮೆಂಟ್ ಅಂತ ಕೇಳೋಕೆ ಮುಂಚೆಕ್ಕೆ ಒನ್ ಟೈಮ್ ಶೋರ್ ಮಾಡ್ಕೋರಿ, ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾತ್ರ ಕ್ಲಿಕ್ ಮಾಡ್ಕೋರಿ ಅಂತ ಹೇಳಿದಾರ. ಓಕೆ, ಅಂದ್ರೆ ನೀವು ಬೇರೆ ಬೇರೆ NOC ಅಂತ ಇರ್ತದೆ, RR ಅಂತ ಇರ್ತದೆ, ಅವು ಬಹಳಷ್ಟು ಬರ್ತವೆ ಆಪ್ಷನ್ಸ್. ಅದರಲ್ಲಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇರ್ತದ, ಅದನ್ನ ಮಾತ್ರ ಕ್ಲಿಕ್ ಮಾಡ್ಕೊಂಡು 1000 ರೂಪಾಯಿ ತೋರಿಸಿರ್ತದ. ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಎಷ್ಟು ಬರ್ತದ? 1011.80 ಬರ್ತದ. ಓಕೆ, 1011.80 ಬರ್ತದಲ್ವಾ, ಅಷ್ಟು ಪೇಮೆಂಟ್ ನ ನಿಮ್ದು UPI ಅಥವಾ ಬೇರೆ ಕೂಡ ಮಾಡಬಹುದು. UPI ಮಾಡ್ರೆ ಬೆಟರ್, ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಯಾವ್ದಾದ್ರು. ಪೇಮೆಂಟ್ ಮಾಡಿದ ತಕ್ಷಣ ಸಡನ್ ಆಗಿ ಬ್ಯಾಕ್ ಬರ್ಬೇಡ್ರಿ, ಸ್ವಲ್ಪ ವೇಟ್ ಮಾಡಿಬಿಟ್ರೆ ಏನಾಗ್ತದ ಅಂತಂದ್ರೆ ರೀಡೈರೆಕ್ಟ್ ಆಗಿ ಆಪ್ ಆಗ್ತದ. ಯಾಸ್ ನಿಮ್ಗೆ ಪೇಮೆಂಟ್ ಮಾಡ್ಲಿಕ್ಕಿಂತ ಮುಂಚೆ ಯಾವ ಸೀಟ್ ಇರ್ತದೋ ಅದೇ ಶೀಟ್ ಗೆ ಬರ್ತದ. ಬ್ಯಾಕ್ ಬನ್ನಿ, ಒನ್ ಟೈಮ್ ನಿಮ್ ರೆಸಿಪ್ಟ್ ಅಲ್ಲಿ 7 ಸ್ಟೆಪ್ ಏನಂತಂದ್ರೆ ರೆಸಿಪ್ಟ್ ಇರ್ತದ, ಒನ್ ಟೈಮ್ ಕ್ಲಿಕ್ ಮಾಡ್ರಿ. ಪ್ಲೇನ್ ಇತ್ತಾ ನಾನು ಹೇಳ್ತೀನಿ, ಓಕೆ, ಪ್ಲೇನ್ ಇತ್ತಾ ಸ್ವಲ್ಪ ಬಿಡಿ, ಒಂದು 2 days 3 days ಅಪ್ಡೇಟ್ ಆಗುತ್ತೆ. ಬಟ್ ಈಗಲೇ ತಗೋಬೇಕಂದ್ರೂ ಕೂಡ ಹೇಳ್ತೀನಿ, ಪ್ಲೇನ್ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಅಂತ ಇರ್ತದ, ರಿಸಿಪ್ಟ್ ಮೇಲ್ಗಡೆ ಇನ್ನೊಂದು ನೋಟಿಫಿಕೇಶನ್ ಅಂತ ಇರ್ತದ, ಅದನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಒಂದೇ ನೋಟಿಫಿಕೇಶನ್ ಇರ್ತದೆ, ಇವರ್ ಫೋಟೋ ಮಿಸ್ಸಿಂಗ್ KYC ಅಂತ ಏನೋ ಬಂದಿರ್ತದೆ. ಓಕೆ, ಅದು ಒಂದೇ ಆಪ್ಷನ್ಸ್ ಇರಬೇಕು, ಅದನ್ನ ಬಿಟ್ಟು ಬೇರೆ ಯಾವ್ದೇ ಇರಬಾರ್ದು. ಅದರಿಂದ ಅಂತಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ರಿಸಿಪ್ಟ್ ಬಂದಿಲ್ಲ ಅಂತ ಹೇಳಿದ್ರಿ, ಒಳ್ಳೆ ಸ್ಟೆಪ್. ಬಂದಿಲ್ಲ ಅಂದ್ರೆ ಏನ್ ಮಾಡ್ರಿ, KSNC ನಿಮ್ದು ವೆಬ್ಸೈಟ್ ಇದೆ ಆಯ್ತಾ, KSNC ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ರಿ, ಫಸ್ಟ್ KSNC ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಮೊದಲು ನಿಮ್ದು ಯೂಸರ್ ID ಪಾಸ್ವರ್ಡ್ ಆಗಿ ಲಾಗಿನ್ ಆಗ್ರಿ. ಲಾಗಿನ್ ಹೋದಾಗ ಅಗ್ರಿ ಆನ್ ಕ್ಲೋಸ್ ಅಂತ ಬರ್ತದ, ಅಗ್ರಿ ಕೊಟ್ರೆ ನಿಮ್ಗೆ ಪಾಸ್ವರ್ಡ್ ಏನ್ ಮಾಡ್ತದ, ಚೇಂಜ್ ಮಾಡ್ಲಿಕ್ಕೆ ಹೇಳ್ತದ. ಆ ಪಾಸ್ವರ್ಡ್ ಒನ್ ಟೈಮ್ ಚೇಂಜ್ ಮಾಡ್ಕೊರಿ, ಸೇಮ್ ಏನಾದ್ರು 1-2 ನಂಬರ್ ಚೇಂಜ್ ಮಾಡಿ, ಸ್ಪೆಷಲ್ ಕ್ಯಾರೆಕ್ಟರ್ ಕೇಳ್ತದ, ಚೇಂಜ್ ಮಾಡ್ಕೊರಿ. ಅಂಡ್ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ರೆಸಿಪ್ಟ್ ಅಂತ ಇರ್ತದ, ರೆಸಿಪ್ಟ್ ಅಲ್ಲಿ ಹೋಗ್ಬಿಟ್ಟು ರೆಸಿಪ್ಟ್ ಅಂತ ಲಿಂಕ್ ಇರ್ತದ, ಕ್ಲಿಕ್ ಮಾಡ್ಕೊರಿ. ರೆಸಿಪ್ಟ್ ಬಂದಿರ್ತದ. ಆಪ್ ಒಳಗೆ ಪೇಮೆಂಟ್ ಮಾಡಿದ್ರೆ ವೆಬ್ಸೈಟ್ ಅಲ್ಲಿ ಹಳೆ ರೆಸಿಪ್ಟ್ ಇಮಿಡಿಯೇಟ್ ಬಂದಿರ್ತದೆ. ಓಕೆ, ಬಟ್ ಆಪ್ ಒಳಗೆ ಪ್ಲೇನ್ ಐತಪ್ಪ ಅಂತಂದ್ರೆ 1-2 days ಅಥವಾ 3 days ಅಲ್ಲಿ ಅದು ಕೂಡ ಬರುತ್ತೆ, ಸಡನ್ ಆಗಿ ಬಂದಿರಲ್ಲ ಅಷ್ಟೇ. ಓಕೆ, ಮೊದಲೆಲ್ಲ ಸ್ಪೀಡ್ ಆಗಿ ಇಮಿಡಿಯೇಟ್ ಬರ್ತದೆ ರೆಸಿಪ್ಟ್, ಇವಾಗ ಏನಾಗ್ತದೆ ಪ್ಲೇನ್ ಬರ್ತದೆ ಎಲ್ಲರಿಗೂ. 2 to 3 days ವೇಟ್ ಮಾಡ್ರಿ, ಬರ್ತದ. ಅಂಡ್ ಕಾಮನ್ ಆಗಿ ಕ್ವಶನ್ಸ್ ಕೇಳೋದಿಲ್ಲ ಕೂಡ ಏನಂದ್ರೆ ಯಾವಾಗ ಬರುತ್ತೆ, ನಾ ಹೇಳ್ದಂಗೆ 20 to 30 days. ನನಗೆ 15 days ಅಲ್ಲಿ ಬಂದಿದೆ, ನಮ್ಮ ಫ್ರೆಂಡ್ಸು ಕೂಡ ಆಲ್ಮೋಸ್ಟ್ ಒಂದು 10 days 15 days ಅಲ್ಲಿ ಬಂದದ. ಬೇರೆಯವರು ಕೂಡ ನಿಮ್ಗೆ ಡಿಫೆಂಡ್ ಅಪ್ ಏನಂತಂದ್ರೆ ಅಪ್ರೂವಲ್. ನೀವು ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರ, ನಾವು ಆನ್ಲೈನ್ ಹೋಗ್ಬೇಕಾ ಆಫ್ಲೈನ್ ಹೋಗ್ಬೇಕಂತ. ನೀವು ಅಪ್ಲಿಕೇಶನ್ ಆನ್ಲೈನ್ ಹಾಕೋರಿ, 1011 ರೂಪಾಯಿ ಅಷ್ಟೇ ಇರ್ತದ. ಆಫ್ಲೈನ್ಗೆ ಅಪ್ರೂವಲ್ಗೆ ಅಂತ ಹೋಗ್ರಿ, ಬೇಕಾದ್ರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಅಪ್ರೂವಲ್ ಮಾಡ್ತಾನೆ ಅಂತಂದ್ರೆ ಅಮೌಂಟ್ ಜಾಸ್ತಿ ತಗೋಬಹುದು, 2000 ಖರ್ಚು ಆಗ್ಬೋದು. ಬೆಟರ್ 1000 ಅಲ್ಲಿ ಎಲ್ಲ ಮುಗೀತದ. ವೇಟ್ ಮಾಡ್ರಿ, ಇಲ್ಲೇ ಬರ್ತದ. ಅರ್ಜೆಂಟ್ ಇತ್ತಪ್ಪ ನನಗೆ ಬೇಗನೆ ಬೇಕು ನಂಗೆ ಸರ್ಟಿಫಿಕೇಟ್ ಅಂತಂದ್ರೆ ಅಪ್ಲಿಕೇಶನ್ ಆನ್ಲೈನ್ ಹಾಕೋರಿ, ಹೋಗ್ರಿ. ನಾನು ಅಪ್ರೂವಲ್ ಬಂದಿದ್ದೀನಿ ಅಂತ ಹೇಳ್ರಿ, ಟೋಕನ್ ಕೊಡ್ತಾರೆ, 2 ನಂಬರ್ ಹೋಗ್ಬಿಟ್ರೆ ಅಪ್ರೂವಲ್ ಕೂಡ ಆಗುತ್ತೆ. 1 ವೀಕಲ್ ಕೂಡ ಬರ್ತದೆ, ಹಂಗೂ ಕೂಡ ಮಾಡ್ಬೋದು, ಇಲ್ಲ ವೇಟ್ ಮಾಡಿದ್ರೆ ಬರ್ತದ. ಯಾವಾಗ ನಿಮ್ದು ಒಂದು ಸಾಫ್ಟ್ ಕಾಪಿ ಆಪ್ ಒಳಗೆ ಬರುತ್ತೋ ಅಂದ್ರೆ ಅಪ್ರೂವಲ್ ಅಂತ ಬಂದ್ಬಿಡ್ತದ. ಹಳೆ ಅಪ್ರೂವಲ್ ಈಗ ರಿಸಿಪ್ಟ್ ಅಂತ ಏನಿತ್ತು ಆ ಒಂದು 7 ಸ್ಟೆಪ್ ಅಲ್ಲಿ ಅಲ್ಲೇ ನೋಡ್ಬೋದು, ನೀವು ರಿಸಿಪ್ಟ್ ಕೂಡ ನೋಡ್ಬೋದು. ಅಪಾಯಿಂಟ್ಮೆಂಟ್ ಅಂದ್ರೆ ನಿಮ್ಗಿಲ್ಲ, ಅದನ್ನ ಬಿಟ್ಟಾಕ್ರಿ. ಎಷ್ಟು ಅಪ್ರೂವಲ್ ಪೆಂಡಿಂಗ್ ಸ್ಟೇಟಸ್, ಇನ್ನು ಪೆಂಡಿಂಗ್ ಅಂತಂದ್ರೆ ಇನ್ನು ಕೂಡ ಬಂದಿಲ್ಲ ಅಂತ ಅರ್ಥ. ಅಪ್ರೂವಲ್ ಅಂತಂದ್ರೆ ಕೆಳಗಡೆ ಹಳೆ ಸರ್ಟಿಫಿಕೇಟ್ ಬಂದಿರ್ತದೆ, ನಿಮ್ ಫೋನ್ ಅಲ್ಲಿ ಬರಲ್ಲ ಅಂತಂದ್ರೆ ಬೇರೆ ಫೋನ್ ಆದ್ರೂ ಲಾಗಿನ್ ಆಗಿ ಸರ್ಟಿಫಿಕೇಟ್ ತಗೋರಿ ಆಯ್ತಾ. ಅಂಡ್ ಸಾಫ್ಟ್ ಕಾಪಿ ಬಂದಾದ್ಮೇಲೆ 1 ವಾರ ಅಥವಾ 15 ದಿನದಲ್ಲಿ ಏನ್ ಮಾಡ್ರಿ, ನಿಮ್ ಪೋಸ್ಟ್ ಯಾವ್ದು 4th ಸ್ಟೆಪ್ ಒಳಗೆ ಏನ್ ನಿಮ್ದು ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ರು ಆ ಒಂದು ಅಡ್ರೆಸ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ಅಥವಾ ಪೋಸ್ಟಲ್ ಅಡ್ರೆಸ್ಗೆ ಹಾರ್ಡ್ ಕಾಪಿ ಬಂದಿರುತ್ತೆ, ತಗೋಬಹುದು. ಇಷ್ಟ ಮಾಡಿದ್ರೆ ಮುಗ್ತದ. ಇದಕ್ಕೆ ಯಾವ್ದೇ ರೀತಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನೀಡಿಲ್ಲ, ಮಾರ್ಕ್ಸ್ ಕಾರ್ಡ್ ಕೂಡ ನೀಡಿಲ್ಲ. ಇಷ್ಟು ಒಂದೇ ಹೇಳಿದೀನಿ. ಒನ್ ಟೈಮ್ ಈ ವಿಡಿಯೋ ಬೇಕಾದ್ರೆ ರಿಮೈಂಡ್ ಮಾಡ್ಕೊರಿ, ಕರೆಕ್ಟ್ ಸ್ಟೆಪ್ಸ್ ಎಲ್ಲ ಕೂಡ ಅರ್ಥ ಆಗುತ್ತೆ. ಓಕೆ, ಏನಾದ್ರು ಅರ್ಥ ಇಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡೋಂತ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿರುತ್ತೆ, ಟೇಕ್ ಕೇರ್.